ಅಷ್ಟು ಕಾಂಪಿಟೇಷನ್ ಹೋಗ್ತಾ ಇದೆ ಸಮಾಜ. ಯಾಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಉದ್ಯೋಗ ಕಡಿಮೆ ಇದ್ದಾವೆ, ಬೇಡಿಕೆ ಜಾಸ್ತಿ ಇದೆ. ಹಾಗಾಗಿ ಹೇಳ್ತಾ ಇದ್ದೀವಿ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅಂದರೆ ಮೊದಲನೇದಾಗಿ ಆಗಿ ಹೇಳಿದಂಗೆ ನೀವು ಮನುಷ್ಯರಾಗಿ ಬೇರೆಯವ್ರನ್ನ ಬದುಕಕ್ಕೆ ಬಿಡಿ, ನೀವು ಬದುಕಿ, ಬೇರೆಯವ್ರಿಗೆ ಗೌರವ ಕೊಡಿ. ಅವ್ರು ಯಾವುದೇ ಸಮಾಜ ವರ್ಗ ಜನ ಆಗಿರಲಿ, ಅವ್ರನ್ನೆಲ್ಲರೂ ಗೌರವದಿಂದ ಪ್ರೀತಿಯಿಂದ ಕಾಣಿ. ಈ ಕೆಲವೊಂದು ಸಂಘ ಸಂಸ್ಥೆಗಳು ಪೊಲಿಟಿಕಲ್ಲು ಅವ್ರ ಅವ್ರ ಲಾಭಕ್ಕೋಸ್ಕರ ನಿಮ್ಮನ್ನೆಲ್ಲ ಎತ್ಕಟ್ಟಿ ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾರೆ. ದಯವಿಟ್ಟು ಅಂಥವ್ರು ಸಹವಾಸಕ್ಕೆ ಹೋಗಬೇಡಿ. ಒಂಚೂರು ಏನೋ ಕೊಡ್ತಾರೆ, ಆಸೆ ತೋರಿಸ್ತಾರೆ ಅಂತ ನಿಮ್ಮ ವಿದ್ಯಾಭ್ಯಾಸನ ಹಾಳು ಮಾಡ್ಕೊಂಡು ನಿಮ್ಮ ಜೀವನನ ಮಾಡ್ಕೊಂಡಿದ್ದಾರೆ. ಎಷ್ಟೋ ಹುಡುಗರು ಮಾಡ್ಕೊಂಡಿದ್ದಾರೆ, ಜೈಲು ಸೇರಿದ್ದಾರೆ, ಲೈಫ್ ಹಾಳು ಮಾಡ್ಕೊಂಡು ಒಳ್ಳೆ ಓದುವಂಥ ಹುಡುಗರು ಹಾಳು ಮಾಡ್ಕೊಂಡಿದ್ದಾರೆ, ನೋಡಿದ್ದೀವಿ. ಹಾಗಾಗಿ ಒಳ್ಳೆ ಸ್ಥಾನಮಾನಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಒಳ್ಳೆ ಕಡೆ ಸೇರಿದ್ದೀರಾ, ಓದಿ ಚೆನ್ನಾಗಾಗಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕಿ ಬೇರೆಯವ್ರನ್ನ ಬದುಕಕ್ಕೆ ಬಿಡಿ. ಅದೇ ಸೋಷಿಯಲ್ ಜಸ್ಟಿಸು, ಅದೇ ಸಾಮಾಜಿಕ ನ್ಯಾಯ. ಹಾಗಾಗಿ ಇಷ್ಟು ಮಾತಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಸ್ಕೂಲು ಅದು ಕಾಲೇಜಿನ ಎಲ್ಲ ವರ್ಗದವರಿಗೆ, ಅಧಿಕಾರಿಗಳಿಗೆ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನ್ಯಾಯ ಬಡವ ಶ್ರೀಮಂತ ಇಲ್ಲ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ತುಂಬಲಿರುವ ಧನ್ಯವಾದಗಳು. ಈಗ ಮೊಹಮ್ಮದ್ ಖಾಜಾ ಸಿಸ್ಟಮ್ ಬಗ್ಗೆ ಇನ್ನೊಂದು ವಿಚಾರ ಏನು ಸೋಷಿಯಲ್ ಜಸ್ಟಿಸ್ ಸಿಸ್ಟಮ್ ಅಂದರೆ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ವಿತೌಟ್ ಡಿಸ್ಕ್ರಿಮಿನೇಷನ್ ಆಲ್ ಆರ್ ಒನ್ ಅಂತ ಹೋಗೋದೇ ಸೋಷಿಯಲ್ ಜಸ್ಟಿಸ್. ಈಗ ಸ್ವಲ್ಪ ನೀವು ಓದ್ತಾ ಇರ್ಬೋದು, ಸುಮಾರು ಇಲ್ಲಿ ಎಲ್ಲ PCMB ಸ್ಟೂಡೆಂಟ್ಸ್ ಬೇರೆ ಬೇರೆ ಏನಿದ್ದೀರ, ಬೇರೆ ಬೇರೆ ಕಾಂಬಿನೇಷನ್ಸ್ ಇದ್ದೀರಿ. ಈಗ ನೋಡಿ, ನೀವು ನೋಡಿದಾಗ ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ನಮ್ಮ ಬರೀ ಶಿಡ್ಲಘಟ್ಟ ತಾಲೂಕಲ್ಲಿ ಮಾತ್ರ 6 ಕೇಸ್ ರಿಜಿಸ್ಟರ್ ಆಗಿದೆ. 6 ಕೇಸಲ್ಲಿ ಐ ಥಿಂಕ್ 3 ಪ್ರೆಗ್ನೆಂಟ್ ಕೇಸಸ್. ಇದು ಏಕೆಂದರೆ ಏನು ಹೇಳ್ತಿದೆ ಅಂದರೆ, ನಾವು ಎಷ್ಟೇ ಅರಿವು ಮೂಡಿಸಿದ್ರು ಇನ್ನೂ ಎಲ್ಲೋ ನಾವು ಜನರಲ್ಲಿ ಆ ಒಂದು ಕಾನೂನು ಬಗ್ಗೆ ಅಥವಾ ಅದ್ರ ಬಗ್ಗೆ ಆಗುವಂಥ ಪರಿಣಾಮಗಳ ಬಗ್ಗೆ ಇನ್ನೂ ಜನಗಳಲ್ಲಿ ಜಾಗೃತಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ. ಆದರೂ ಸಮೇತ ನಮ್ಮ ಪ್ರಯತ್ನ ಮಾಡ್ತಿರ್ತೀವಿ. ಇದೊಂದು ಮತ್ತು ಈಗಾಗಲೇ ಮೊನ್ನೆ ನ್ಯಾಯಾಧೀಶರು ಮತ್ತು ನಮ್ಮ APP ಅವರೆಲ್ಲರೂ ಸಾಮಾಜಿಕ ನ್ಯಾಯ ಬಗ್ಗೆ ಈಕ್ವಾಲಿಟಿ ಏನಂದರೆ, ನಾವು ಯಾವುದೇ ಕಾರಣಕ್ಕೂ ಎಂಥ ಪ್ರಭಾವಿ ವ್ಯಕ್ತಿ ಆಗಿದ್ರು ಸಮೇತ ಅಥವಾ ಬಡವರಾಗಿದ್ರು ಸಮೇತ ಕಾನೂನು ಅನ್ನೋದು ಎಲ್ಲರಿಗೂ ಇದೆ. ಒಂದು ಎಕ್ಸಾಂಪಲ್ಗೆ ಈಗ ಕೆಲವು ದಿನಗಳ ಹಿಂದೆ ನಡೀತಾ ಅಂತ ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ಸಿಟ್ಟಿಂಗ್ CM ಸಮೇತ ಕಾನೂನು ವ್ಯಾಪ್ತಿ ಮಾಡಿಕೊಟ್ಟು ಅವ್ರಿಗೂ ಸಮೇತ ಕಾನೂನು ಸಾಮಾಜಿಕವಾಗಿ ಎಲ್ಲರೂ ಒಂದೇ, ನ್ಯಾಯ ಒಂದೇ ಅಂತ ಹೇಳ್ಬಿಟ್ಟು ಕೊಡಿಸುವಂಥ ಒಂದು ಇದನ್ನು ಆಗಿದೆ. ಮತ್ತು ಯಾವುದೇ ಕಾರಣಕ್ಕೂ ಕಾನೂನು ಬಗ್ಗೆ ಎಲ್ಲರೂ ಈಕ್ವಲ್ ಅಂತ ಹೇಳ್ಬಿಟ್ಟು ಈಗಾಗಲೇ ಮನೆ ನ್ಯಾಯಾಧೀಶರು ತಿಳಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಇರೋದಿಲ್ಲ. ಅದರಲ್ಲಿ ಎಲ್ಲರಿಗೂ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಎಲ್ಲ ಡಿಗ್ರಿ ಹುಡುಗರು ಅಂತ ಹೇಳ್ಬಿಟ್ಟು ಡಿಗ್ರಿ ಮಕ್ಕಳು ಅಂತ ತಿಳಿದ್ಬಿಟ್ಟೆ ಆಲ್ಮೋಸ್ಟು ಯಾರತ್ರ DL ಇದೆ ಏನ್ಬೋದಾ ಚೆನ್ನಾಗಿದೆ. ಜನ ಇದು ನಮ್ಮ ಇದಕ್ಕೆ ವೆಹಿಕಲ್ ನಾವು 2 ವೀಲರ್ ಮಿನಿಮಮ್ 2 ವೀಲರ್ ಆದರೂ ಬರ್ತಿರ್ತೀವಿ. ಕೆಲವರು ಬಸ್ಸಲ್ಲಿ ಬರ್ತಾರೆ, ನಡ್ಕೊಂಡು ಬರ್ತಿದ್ದಾರೆ. ವೆಹಿಕಲ್ ಡಾಕ್ಯುಮೆಂಟ್ಸು ಅಥವಾ DL ಅಥವಾ ಇನ್ಶೂರೆನ್ಸು ಇದ್ದರೆ ನಿಮ್ಮ ವೆಹಿಕಲಲ್ಲಿ ಓಡಿಸೋಕ್ಕೆ ನೀವು ಅರ್ಹರು. ಜೊತೆಗೆ DL ಅಂತೂ ಕಂಪಲ್ಸರಿ, ಅದ್ರ ಜೊತೆಗೆ ಹೆಲ್ಮೆಟ್ ಇದು ಕಂಪಲ್ಸರಿ ಮಾಡಿದ್ದೀವಿ. ಕೆಲವು ಟೈಮ್ ಏನಂತೀರಿ, ಪೊಲೀಸರೆಲ್ಲ ವೆಹಿಕಲ್ಸ್ ಚೆಕ್ ಮಾಡಬೇಕಾದ್ರೆ ಏನೋ ಪೊಲೀಸರು ದುಡ್ಡು ಇಸ್ಕೊಳ್ತಾರೆ ಅಥವಾ ದುಡ್ಡುಗೋಸ್ಕರ ಇದು ಮಾಡ್ತಾರೆ ಅಥವಾ ಸರ್ಕಾರಕ್ಕೆ ಇದರಿಂದ ಲಾಭ ಬರ್ತದೆ ಅಂತ ಖಂಡಿತ ತಪ್ಪದು. ನಿಮ್ಮ ಜೀವ ಉಳಿಸಲಿಕ್ಕೆ ನಿಮ್ಮ ಜೊತೆಗೆ ನಿಮ್ಮ ಅವಲಂಬಿತರಾಗಿರ್ಬೋದು ಅಥವಾ ಬೇರೆಯವರು ನಿಮ್ಮ ಮುಂದ್ಗಡೆ ಬರೋರು ಸಮೇತ ಅವ್ರ ಜೀವ ಉಳಿಸಲಿಕ್ಕೆ ನಾವು ಚೆಕ್ ಮಾಡ್ತಿರ್ತೀವಿ. ಹೆಲ್ಮೆಟ್ ಹಾಕಿದರೆ ಮಿನಿಮಮ್ ಏನಾದರೂ ಆಕ್ಸಿಡೆಂಟ್ ಆದರೆ ಸಣ್ಣ ಪುಟ್ಟ ಕೈಯೋ ಕಾಲ ಮುರಿದ್ರು ಸಮೇತ ಜೀವ ಉಳಿತದೆ. ಒಂದು ಎಕ್ಸಾಂಪಲ್ಗೆ ಲಾಸ್ಟ್ ಒಂದು 5-6 ಡೇಸ್ ಬ್ಯಾಕು ಇಲ್ಲೇ ಕೋಟಡಿ ಅಂತ ಹೇಳ್ಬಿಟ್ಟು ಹೋಗಿ ರಾತ್ರಿ ದೇವಸ್ಥಾನಕ್ಕೆ ಹೋಗಿ ತಲೆ ಹೊಡೆದು ಸತ್ತ. ಈಗ 5 ದಿನದಿಂದ ಆಗಿದೆ. ಅವನು ಹೆಲ್ಮೆಟ್ ಹಾಕಿದ್ರೆ ಮಿನಿಮಮ್ ಉಳಿತಾ ಇದ್ದ. ಅವನು ತಲೆ ಮಾತ್ರ ಎಲ್ಲಿ ಇಂಜುರಿ ಆಗಿದೆ ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಅದರಿಂದ ದಯವಿಟ್ಟು ಈಗ ಮನೆ ನ್ಯಾಯಾಧೀಶ ಹೇಳ್ದಂಗೆ ನಿಮಗೆ DL ಇಲ್ಲ, ಇಬ್ಬರಿದ್ದೀರಿ, ಜನದ ಪೈಕಿ ಇಬ್ಬರಿದ್ದೀರಿ ಅಂತ ಹೇಳ್ತಿದ್ರೆ ಇರ್ಬೋದು, ಬೇರೆಯವರು ಒಬ್ಬರು ಇರ್ಬೋದು. ಬಟ್ ಪ್ರತಿಯೊಬ್ಬರು DL 2 ವೀಲರು ಅಥವಾ 4 ವೀಲರ್ ಓಡಿಸೋದಕ್ಕೆ ನೀವು ಈಗ ಏನಕ್ಕೆ ಬಂದಿದ್ದೀರಿ, 18 ಇಯರ್ಸ್ ಏನೋ ಆಗಿದೆ ಎಲ್ಲರಿಗೂ ಅಂತ ತಿಳ್ಕೊತೀನಿ. ಖಂಡಿತ ನಿಮಗೆ ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಮೊದಲಾದ್ರೆ ನಾವೇ ಕಲಿಸಿ ಹೇಳ್ಬೋದು RTO ಅದಕ್ಕೆ.
ನೀವು ಆನ್ಲೈನಲ್ಲಿ ಫಿಲ್ ಮಾಡಿ ವಾರದಲ್ಲಿ ಒಂದಿನ ಬರ್ತಾರೆ, ಗುರುವಾರ ಅಥವಾ ಶುಕ್ರವಾರ ಬರ್ತಾರೆ. ಇಲ್ಲಿ ಒಂದು ದಿನ ವಿಸಿಟ್ ಇದೆ, ಎಲ್ಲ ತಾಲೂಕು ಒಂದೊಂದು ದಿನ ವಿಸಿಟ್ ಮಾಡ್ತಿದ್ದಾರೆ RTOದರು. ಆ ಬಂದಿದ್ದ ದಿನ ನಾನು ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಇದು ಪ್ರಿನ್ಸಿಪಾಲ್ಗೆ ಅವ್ರ ಗಮನಕ್ಕೆ ತರ್ತೀನಿ. ಖಂಡಿತ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಿ, ಅದಕ್ಕೆ ಫೀಸ್ ಇದೆ, ಐ ಥಿಂಕ್ 300-400 ರೂಪಾಯಿ ಒಳಗಡೆ ಇದೆ. ಆ 400 ರೂಪಾಯಿಯನ್ನು ಕೊಟ್ಟರೆ ಖಂಡಿತ ನಾನು ಅದ್ರ ಬಗ್ಗೆ ಅವ್ರನ್ನೂ ಗಮನಕ್ಕೆ ತಗೊಂಡು ಅವ್ರನ್ನೂ ಕರ್ಕೊಂಡ್ಬಂದು ಇದು ಇಲ್ಲ ಒಂದು 6 ವರ್ಷ ಇರ್ಬೋದು ಅವ್ರಿಗೆ. ಇಬ್ಬರು ನನ್ನ ಜೀಪಲ್ಲಿದ್ದಾಗ ನೋಡಿದ್ರು, ನಿಲ್ಲಿಸಿದ್ರು ಸೈಡ್ಗೆ. ನಾನೇ ಕರ್ಕೊಂಬಂದು ಅವ್ರನ್ನ ಕರ್ಕೊಂಬಂದಿಲ್ಲ, ಅವ್ರ ತಂದೆ ಕರ್ಕೊಂಡು ಸ್ಟೇಷನ್ಗೆ ಕೊಡ್ತೀನಿ. ಈಗ ಪ್ರೆಸೆಂಟ್ ಸ್ಟೇಷನ್ ಇದೆ. ಇದೇನು ಕೇಳ್ತಿದ್ದಾರೆ ಅಂದರೆ, ಮಕ್ಕಳಿಗೆ ಇನ್ನೂ 10 ವರ್ಷದ ಮಗುಗೆ ಅವ್ರು 2 ವೀಲರ್ ಕೊಟ್ಟು ಓಡಿಸ್ತಾರೆ ಅಂದರೆ, ಅಥವಾ ಅವ್ರ ಗಮನಕ್ಕೆ ಇದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಅವರಿಂದ ಬೇರೆಯವ್ರಿಗೆ ಹೆಚ್ಚು ಕಮ್ಮಿ ಆದರೆ ಫಸ್ಟ್ ಕೇಸ್ ರಿಜಿಸ್ಟರ್ ಆಗೋದು ಅವ್ರ ಮೇಲೆ ಆಗುತ್ತೆ. ಮತ್ತು ಅವರ ಪೇರೆಂಟ್ಸ್ ಅಂದರೆ ಯಾರು RC ಓನರ್ ಇರ್ತದೆ ಅವ್ರಿಗೂ ಸಮೇತ ಕೇಸ್ ರಿಜಿಸ್ಟರ್ ಆಗುತ್ತೆ. ನಿಮ್ಮಲ್ಲಿ ಇವತ್ತೇ ನಿಮ್ಮ ಏನಾದರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಅದನ್ನು ಎಲ್ಲ ಒಟ್ಟಿಗೆ ಕಲೆಕ್ಟ್ ಮಾಡಿಬಿಟ್ಟು ನಾನು ಅದನ್ನು ಒಂದು ದಿನ ಅವ್ರನ್ನ ಕರೆಸಿ ಇಲ್ಲಿ DL ಮಾಡಿಸ್ಕೋದಕ್ಕೆ ಏರ್ಪಾಡು ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಈಗಾಗಲೇ ನಮ್ಮ APP ಅವರು ಸ್ವಲ್ಪ ಸಣ್ಣದಾಗಿ ಹೇಳಿದ್ದಾರೆ. ನಿಮ್ಮಲ್ಲಿ ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಅರಿವಿರಲಿ. ಈ ವಯಸ್ಸಲ್ಲಿ ಸುಮಾರು 18 ಅಂದರೆ 15, 16 ಹಿಡಿದು ಅಪ್ ಟು 20, 21, 22 ತನಕ ಅಷ್ಟೇ ನೀವು ಆ ಒಂದು ಚಂಚಲ ಮನಸ್ಸಿರೋದು. ನಂತರ ಆಟೋಮೆಟಿಕ್ಕಾಗಿ ಜವಾಬ್ದಾರಿಗಳು ಸ್ಟಾರ್ಟ್ ಆಗ್ತದೆ. ನಿಮ್ಮದೇ ಆದಂಥ ಒಂದು ಜವಾಬ್ದಾರಿ ಅಥವಾ ಕೆಲಸಕ್ಕೆ ಸೇರಿಕೊಂಡು ಮಕ್ಕಳು ಬೇರೆ ಬೇರೆ ಥರ ಇದಾಗ್ತದೆ. ದಯವಿಟ್ಟು ಈಗ ಓದುವಂಥ ವೇಳೆ ಖಂಡಿತ ನೀವು ಓದೋ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಬಗ್ಗೆ 330ರಲ್ಲೇ ಸ್ಟಾರ್ಟ್ ಆಯಿತು. 33 ಸ್ಟಾರ್ಟ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಲೇಖಕರು ಎಲ್ಲ ಇವರು ಬಣ್ಣಿಸ್ತಾ ಅಮೇರಿಕದಲ್ಲಾಗಲಿ, ಇಟಲಿನಲ್ಲಾಗಲಿ, ಗ್ರೀಕ್ನಲ್ಲಾಗಲಿ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಎಲ್ಲ ಲೇಖಕರು ಇದು ಮಾಡ್ತಾರೆ, ಎಲ್ಲೆಲ್ಲಿ ಇದಾಗಿದೆ ಅಂತ. ಇಲ್ಲಿ ನಮ್ಮ ಸಾಹೇಬರು ಹೇಳಿದಂಗೆ ಒಂದು ಉದಾಹರಣೆ ಹೇಳಿದ್ರು ನಿಬಂಧದ. ಎಲ್ಲಿ ಹೋಗುವಾಗಿಲ್ಲ, ನಮ್ಮ ಕರ್ನಾಟಕದಲ್ಲೇ ನಮ್ಮ ಕುಂದಾಪುರದಲ್ಲಿ ಈಗೂ ತೆಪ್ಪಗಳಲ್ಲಿ ಹೋಗಿ ಹುಡುಗರು ತೆಪ್ಪಗಳಲ್ಲಿ ಹೋಗಿ ಓದ್ತಾ ಇದ್ದಾರೆ. ಈ ಮಳೆಗಾಲ ಬಂದ್ಬಿಟ್ರಂದ್ರೆ ಕುಂದಾಪುರ ಮತ್ತು ಈ ನಮ್ಮ ಬಾಗಲಕೋಟೆ ಆ ಕಡೆ ವೆಸ್ಟರ್ನ್ ಘಾಟ್ಸಲ್ಲಿ ಮಕ್ಕಳು ಓದೋಕ್ಕೆ ಸೌಕರ್ಯ ಇಲ್ಲ. ಆದರೆ ನಾವು ಕೊಡ್ತೀವಿ, ಸೋಷಿಯಲ್ ಜಸ್ಟಿಸ್ ಕೊಡ್ತೀವಿ ಅಂತ ಓಟ್ಗಳು ಹಾಕ್ಸ್ಕೊಡ್ತಾರೆ. ಅದು ಹೇಳೋದು ಬೇಡ. ಈಗ ಪ್ರಜೆಗಳಾಗಿ ಬಂದಿದ್ದೀರಾ, ಅರ್ಥ ಮಾಡ್ಕೊಳ್ತೀರಾ. ಇನ್ನು ಅದೇ ಹೇಳ್ಬೇಕಾಗಿದ್ರೆ ಇಡೀ ಪ್ರಪಂಚದಲ್ಲೇ ಈ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಲೇಖಕರು ಎಲ್ಲ ತತ್ವಜ್ಞಾನಿಗಳು ಗ್ರೀಕ್ ದೇಶದಲ್ಲಿ ಎಲ್ಲ ಸಮಾಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ಆಗಬೇಕಾಗಿದ್ರೆ ಅವರು ಲೇಖಕರು ಆವತ್ತು ಕ್ರಾಂತಿಕಾರಿಗಳೆಲ್ಲ ಮಾಡಿ ಹುಟ್ಟು ಬಂದ ಮೇಲೆ ಈ ಒಂದು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಈಗ ಅರಿವು ಮೂಡಿಸ್ಬೇಕಂತ ಇಲ್ಲಿವರೆಗೂ ಬಂದಿದೆ ಈ ಕಾರ್ಯಕ್ರಮ. 330ರಲ್ಲೇ ಆದಮೇಲೆ ನಮ್ಮ ಭಾರತ ದೇಶದಲ್ಲಿಯೂ ಅಷ್ಟೇ ಉತ್ತರಾರ್ಧ ಭಾಗದಲ್ಲಿ 1840ರಲ್ಲೇ ಸ್ಟಾರ್ಟ್ ಆಯಿತು. 1840ರಲ್ಲೇ ಸ್ಟಾರ್ಟ್ ಆಗಿ ಅದೇ ರೀತಿ ನಮ್ಮ ಕಾರ್ಮಿಕ ಇಲಾಖೆಯವರು ಅಮೇರಿಕದಲ್ಲಿ ನಮ್ಮ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಸಿಗಲಿಲ್ಲ ಅಂದ್ಬಿಟ್ಟು ಕ್ರಾಂತಿಕಾರಿಗಳಲ್ಲಿ ಇದು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಅಮೇರಿಕದಲ್ಲೇ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಡೆಯೂ ಅದೇ ರೀತಿ ಈಗಲೂ ನಾವು ಹೇಳ್ತಾನೆ ಇದ್ದೀವಿ. ಸಾಮಾಜಿಕ ಸೋಷಿಯಲ್ ಜಸ್ಟಿಸ್ ಸಿಗಬೇಕಂತ ಆ ಒಂದು ಅರಿವು ತಾವು ನಮ್ಮ ಹಿರಿಯ ಶಿವದಾಸರು ಮತ್ತು ನಮ್ಮ ಕಾಯ್ದೆ ಸಾಹೇಬರು ಹೇಳ್ದಂಗೆ, ನಮ್ಮ ಪೋಸ್ಕೋ ಕಾಯ್ದೆ ಬಗ್ಗೆ ನಮ್ಮ ಆನಂದ್ ಸರ್ ಹೇಳ್ದಂಗೆ ತಾವು ಅರ್ಥಪೂರ್ವವಾಗಿ ಮಾಡಿಕೊಳ್ಳುವಂಥ ಪ್ರಜೆಗಳಾಗಿದ್ರಿ. ಈಗ ಅರ್ಥ ಮಾಡಿಕೊಂಡು ಇದು ಮಾಡಬೇಕು. ಏನು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾವಕಾಶ ಇಲ್ಲದೆ ಕಾರಣ ಎಲ್ಲ ಹೇಳಬೇಕಾಗಿದ್ರೆ ಲೇಖಕರಲ್ಲಿದ್ದು ಎಲ್ಲ ಹೇಳಬೇಕಾದ್ರೆ ಸಮಯ ಸಿಗಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ 2 ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಹಾಸನದಂತಹ ಎಲ್ಲ ಗಣ್ಯರು, ಇಲ್ಲಿ ಇರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಸ್ನೇಹಿತರು, ಇವತ್ತಿನ ದಿವಸ ಅಪರಾಧಗಳು ನಡೀತಿದೆ, ಅನ್ಯಾಯಗಳು ನಡೀತಿದೆ, ಎಲ್ಲೋ ಒಂದು ರೀತಿ ಅಸತ್ಯಕ್ಕೆ ಬೇರೆ ಕಡೆ ದಾರಿ ಆಗ್ತಿದೆ ಅಂತಂದ್ರೆ ಅದಕ್ಕೆ ಮೂಲಭೂತ ಕಾರಣ ನಾವೆಲ್ಲರೂ ಸಹ. ಯಾಕೆ ಆಗ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಯಾರಾದ್ರೂ ರೀಸನ್ ಕೊಡಿ, ಯಾಕೆ ಸಾಕಷ್ಟು ಇವತ್ತು ನಮ್ಮ ಸಮಾಜದಲ್ಲಿ ನಾವು ತೊಡಕುಗಳನ್ನು ನೋಡ್ಬೋದು. ನಮಗೆ ಮೂಲಭೂತ ನಮ್ಮ ಭಾರತ ದೇಶ
ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂತಹ ಕಾನ್ಸ್ಟಿಟ್ಯೂಷನ್ ಹೊಂದಿರತಕ್ಕಂಥದ್ದು, ಹೌದಲ್ವಾ? ನಮ್ಮ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಮಾಡಿದ್ದಾರೆ, ಎಲ್ರಿಗೂ ಗೊತ್ತದು. ಪ್ರತಿ ಜನವರಿ 26 ನಾವು ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಎಷ್ಟು ಮಕ್ಕಳು ಅಥವಾ ಎಷ್ಟು ಜನ ನಾವು ಕುತ್ಕೊಂಡು ಆ ಒಂದು ಸಂವಿಧಾನದಲ್ಲಿ ನಮಗೆ ನೀಡಿರ್ತಕ್ಕಂತಹ ಹಕ್ಕುಗಳೇನಿದೆ, ನಮಗೆ ನೀಡಿರ್ತಕ್ಕಂತಹ ಕರ್ತವ್ಯಗಳೇನಿದೆ, ಅದ್ರ ಬಗ್ಗೆ ನಾವು ಓದಿರ್ತೀವಿ. ನೋಡಿ, ಶಿಕ್ಷಣ ಅಂತಕ್ಕಂಥದ್ದು ಬರೀ ನಾವು ಬದುಕಲಿಕ್ಕೆ ಅಲ್ಲ, ಬದುಕೋದ್ರ ಜೊತೆಯಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ತೊಡಕುಗಳನ್ನು ನಾವು ಸರಿಪಡಿಸ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ, ಹೌದಲ್ವಾ? ಸೊ ಇದು ಆಗ್ಬೇಕು ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಒಂದು ನಿಯಮಗಳನ್ನ ನಾವು, ನಮಗೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಸಂವಿಧಾನ ಹೇಗೆ ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಅರಿವನ್ನು ತಗೋಬೇಕು. ಇವತ್ತು ಅಪರಾಧ ಆಗ್ತಿದೆ ಅಂದ್ರೆ ನಮಗೆ ಗೊತ್ತಿಲ್ಲದೆ, ಅದ್ರ ಬಗ್ಗೆ ಅರಿವಿಲ್ಲದೆ ನಾವು ಅದಕ್ಕೆ ತುಂಬಾ ಹೆಚ್ಚು ಒತ್ತನ್ನ ನೀಡ್ತಾ ಇದ್ದೀವಿ. ನಮ್ಗೆಲ್ರಿಗೂ ಗೊತ್ತು, ಲೈಸೆನ್ಸ್ 18 ವರ್ಷಕ್ಕೆ ಸಿಗುತ್ತೆ ಅಂತ ಹೇಳಿ ಇವತ್ತವರೆಗೂ ನಮ್ಗೆ 18 ವರ್ಷ ತುಂಬಿದ್ರು ಕೂಡ ನಾವು ಲೈಸೆನ್ಸ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಯಾಕೆ ಅಂದ್ರೆ ನಿಮಗೆ ಅದರ ಅರಿವು ಇನ್ನೂ ಬಂದಿಲ್ಲ, ಹೌದಲ್ವಾ? ಹೌದು ತಾನೆ? ಸೊ ಇವತ್ತು ಅಪರಾಧ, ಪೋಕ್ಸೋ ಕೇಸ್ ಬಗ್ಗೆ ಹೇಳಿದ್ರು. ಯಾಕೆ ಪೋಕ್ಸೋ ಕೇಸ್ ಆಗ್ತಾ ಇದೆ? ಅದನ್ನು ಅಷ್ಟೇ, ನಾವು ನಮ್ಮದೇ ಆದಂತ ಅರಿವಿಲ್ಲದೆ ಸಣ್ಣ ವಯಸ್ಸಿನಲ್ಲೇ ನಮ್ಮ ನಿರೀಕ್ಷೆಗಳನ್ನು ಮುಟ್ಲಿಕ್ಕೆ ಹೋಗ್ತೇವೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಮತ್ತೆ ಅಲ್ಲಿ ನಾವು ಎಡವಿ ನಿಮ್ಮ ಯೋಚನೆ ಮೀರಿ ಅದು ದೊಡ್ಡದಾಗಿ ನಿಮ್ಮ ಜೀವನವನ್ನೇ ನೀವು ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಮಕ್ಕಳಲ್ಲಿ, ನಮ್ಮ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಂವಿಧಾನ ಬಹಳ ಬ್ರೀಫ್ ಆಗಿ ಎಷ್ಟೋ ಲೇಖನಗಳಿದೆ, ಅವನು ಕೂಡ ನೀವು ತಗೊಂಡು ಓದಿ ಅರ್ಥ ಮಾಡ್ಕೊಳ್ಳಿ. ಬರೀ ನಾವು ಯಾವಾಗಲೂ ಮೊಬೈಲಲ್ಲಿ ವಾಟ್ಸಪ್, ಟ್ವಿಟರು ಅಥವಾ ಇನ್ನೇನೋ ಸ್ಕ್ರೋಲಿಂಗ್ಸ್ ಎಲ್ಲ ನೋಡೋದಲ್ಲ. ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳು ಏನು ಬೇಕೋ ಅದನ್ನು ನೀವು ಬಹಳಷ್ಟು ಸರ್ಚ್ ಮಾಡಿ, ಸೊ ಅದ್ರ ಬಗ್ಗೆ ಜ್ಞಾನವನ್ನ ತಿಳ್ಕೊಳ್ಳಿ. ನೀವು ಮತ್ತಷ್ಟು ಜನಕ್ಕೆ ಜ್ಞಾನವನ್ನ, ಅರಿವು ಉಂಟು ಮಾಡಿಸ್ಬೋದು ಅಂತ ಹೇಳ್ತಾ, ಈ ಇನ್ನೂ ಹೆಚ್ಚು